ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಇದು ಚಂದ್ರಗ್ರಹಣದ ಎಫೆಕ್ಟ್ ಏನಿದೆ ಅಂತೇಳಿ ನೋಡುವ. 18ನೇ ತಾರೀಕು ಹುಣ್ಣಿಮೆ ಪ್ಲಸ್ ಚಂದ್ರಗ್ರಹಣ. 17ನೇ ತಾರೀಕು ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ ಹುಣ್ಣಿಮೆ. ಇದು ಪೈಲ್ ನಂಬರ್ 1 ಪೈನಾಪಲ್, ಪೈಲ್ ನಂಬರ್ 2 ಈ ಫಿಶ್, ಪೈಲ್ ನಂಬರ್ 3 ಕ್ಯಾರೆಟ್. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಈ ಚಂದ್ರಗ್ರಹಣದ ಎಫೆಕ್ಟ್ ಅಂದರೆ ಇದು ನೀವು ಯಾವಾಗ ನೋಡ್ತೀರಾ ಆವಾಗ ರೆಸನೇಟ್ ಆಗ್ತದೆ. ಇದು ಜನರಲ್ ರೀಡಿಂಗ್ ಎಸ್ಸಿ ಗೈಡೆನ್ಸ್ ಆಗಿ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ನಿಮಗೆ ಚಂದ್ರಗ್ರಹಣದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಚಂದ್ರಗ್ರಹಣದ ಮೆಸೇಜ್. Now begins. ಈ ಚಂದ್ರಗ್ರಹಣದ ಮೆಸೇಜ್ ಏನಿದೆ ಅಂತ ಹೇಳಿದರೆ, ನಿಮಗಿಲ್ಲಿ 8, 9, 11 ನಂಬರ್ ತುಂಬ ಇಂಪಾರ್ಟೆಂಟ್ ಇದ್ದಿರ್ಬೋದು. ಬ್ಯಾಲೆನ್ಸ್, ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತೇಳಿ. ಇದು ನೀವು ಕೆಲವೊಮ್ಮೆ ನೀವು ಎಟ್ ಎ ಟೈಮ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಂದರೆ ನಿಮ್ಮ ಥಿಂಕಿಂಗ್, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫೈನಾನ್ಸ್ ಅಥವಾ ನಿಮ್ಮ ಜಾಬು ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ನಿಮಗೊಂದು ಇಲ್ಲಿ ಯೂನಿವರ್ಸ್ ಹೇಳ್ತಾರೆ, ನಿಮ್ಮದೊಂದು ಪಾಸಿಟಿವ್ ಮೂಮೆಂಟ್ ಇದೆ ಅಂತೇಳಿ. ಅಂದರೆ ನಿಮ್ಮ ಲೈಫ್ ಒಂದು ಬೆಳಕಿನತ್ತ ಸಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಮದು ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿ ಪಾರ್ಟ್ನರ್ ಬರ್ಬೋದು, ಪಾರ್ಟ್ನರ್ ಒಂದು ಮ್ಯಾರೇಜ್ ಆಗ್ಬೋದು. ಇಲ್ಲಿ ಕೆಲವರದ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ನಿಮ್ಮದು ಫುಲ್ಫಿಲ್ಮೆಂಟ್ ಆಫ್ ವಿಶಸ್. ಅಂದರೆ ನೀವು ವರ್ಕ್ ಮಾಡಿರ್ಬೋದು, ನಿಮ್ಮ ಹತ್ರ ಅಂದರೆ ನಿಮ್ಮ ಹತ್ರ ತುಂಬ ವಿಸ್ಡಮ್ ಇದ್ದಿರ್ಬೋದು. ಎಲ್ಲದಕ್ಕೂ ಈಗ ಅಂದರೆ ಒಂದು ಏನು ಹೇಳ್ತಿದ್ದಾರೆ, ಅದಕ್ಕೆ ಒಂದು ಅಂದರೆ ಫ್ರೂಟ್ಫುಲ್ ರಿಸಲ್ಟ್ ಬರುವಂಥ ಟೈಮ್ ಬಂದಿದೆ. ನೀವು ಇಷ್ಟು ತನಕ ಏನಾದರೂ ಒಂದು ವರ್ಕ್ ಮಾಡಿದೋದಕ್ಕೆ ಸರಿಯಾಗಿ ನಿಮಗೆ ಅಂದರೆ ಕಡಿಮೆ ನಿಮಗೆ ಏನು ಹೇಳ್ತಿದ್ದಾರೆ, ಕಡಿಮೆ ಸ್ಯಾಲ್ರಿ ಇರ್ಬೋದು ಅಥವಾ ಯಾವುದೋ ಒಂದು ಕಡಿಮೆ ಇನ್ಕ್ರಿಮೆಂಟ್ ಸಿಗ್ತಿರ್ಬೋದು. ಸೊ ಅದೆಲ್ಲ ಈಗ ನಿಮ್ಮದು ಜಾಸ್ತಿ ಆಗೋ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಮ ಜೀವನ ಒಂದು ಪಾಸಿಟಿವ್ ಮೂಮೆಂಟ್ ಥರ ಸಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ನಂಬರ್ 1 ಇಲ್ಲಿ 2 ಮೇಜರ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಒಂಥರ ಮೇಜರ್ ಚೇಂಜ್ ಆಗ್ಬೋದು. ನಿಮ್ಮಲ್ಲಿ ಕೆಲವರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು. ಇನ್ನು ಕೆಲವರು ನೀವು ಜೀವನ ನೋಡೋ ದೃಷ್ಟಿ ಚೇಂಜ್ ಆಗ್ಬೋದು. ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಆಗ್ತದೆ. ಇನ್ನು ಕೆಲವರು ಮನೆ ಕಟ್ಬೋದು. ನಿಮ್ದೊಂಥರ ಕೆಲವ್ರದ್ದು ಇಲ್ಲಿ ಕರ್ಮ ಕ್ಲಿಯರ್ ಆಗ್ತದೆ. 8 ನಂಬರ್ ಬಂದಿದೆ. ಕರ್ಮ ಕ್ಲಿಯರ್ ಆಗಿ ನೀವು ಒಂದು ನಿಮಗೆ ಕ್ಲಾರಿಟಿ ಬರ್ತದೆ ಜೀವನದಲ್ಲಿ ಮುಂದೆ ಹೇಗೆ ಸಾಗಬೇಕು, ಏನು ಮಾಡಬೇಕು. ಇಷ್ಟು ತನಕ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಇನ್ನು ಕೆಲವರು ನೀವೆಲ್ಲಾದರೂ ಟ್ರಾವೆಲ್ ಮಾಡ್ಬೋದು ನೀವು, ಅಥವಾ ನೀವು ಟ್ರಿಪ್ ಎಲ್ಲಾದರೂ ಹೋಗ್ಬೋದು. ಮ್ಯಾರೇಜ್ ಇದೆ ಕೆಲವರಿಗೆ, ಯೂನಿಯನ್ ಇದೆ, ಯೂನಿಯನ್ ಪ್ಲಸ್ ಮ್ಯಾರೇಜ್. ಇನ್ನು ಕೆಲವರಿಗೆ ನಿಮ್ಮದೊಂದು ಭ್ರಮೆ ದೂರ ಆಗ್ತದೆ. ಇಷ್ಟು ತನಕ ನೀವು ಡಿಸಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಮ ಮುಂದೆ ತುಂಬ ಆಪ್ಷನ್ ಇದ್ದಿರ್ಬೋದು. ಆ ಭ್ರಮೆ ದೂರಾಗಿ ನೀವು ನಿಮ್ಮ ಕೆರಿಯರ್ ಅಥವಾ ನಿಮ್ಮದು ಏನು ಕ್ರಿಯೇಟಿವಿಟಿ ಇದೆಯಾ ಅದರ ಮೇಲೆ ಫೋಕಸ್ ಮಾಡ್ತೀರಿ. ಇನ್ನು ಕೆಲವರು ಯಾರಿಗೊಬ್ಬರಿಗೆ ನೀವು ಕಾಯ್ತಾ ಇದ್ದೀರಿ, ಇವ್ರು ಬರ್ತಾರೆ ಅಂಥೇಳಿ. ಇವರು ವಾಪಸ್ ಬರ್ತಿದ್ದಾರೆ, ನಿಮಗೆ ಕಮಿಟ್ಮೆಂಟ್ ಕೊಡ್ತಿದ್ದಾರೆ. ನೀವು ಇವರು ಮುಂದೆ ಫ್ಯೂಚರ್ ಕಡೆ ನೋಡ್ಬೋದು ಅಥವಾ ಎಲ್ಲಾದರೂ ಟ್ರಿಪ್ ಹೋಗ್ಬೋದು. ಇಲ್ಲಿ
ಇನ್ನು ಕೆಲವರಿಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ನಿಮಗೆ. ಅಂದರೆ ನೀವು ತುಂಬ ದೇವರನ್ನು ಪ್ರಾರ್ಥನೆ ಮಾಡ್ತಿರ್ಬೋದು, ನಿಮ್ಮದೊಂದು ಮೇಜರ್ ಎಂಡ್ ಆಗಿದೆ, ಅಂದರೆ ಒಂದು ಬರ್ಡನ್ ನಿಮ್ಮದು ಕ್ಲಿಯರ್ ಆಗಿದೆ, ನಿಮ್ದು ಇದು ಸೋಲ್ ಪರ್ಪಸ್ ಇದ್ದಿರ್ಬೋದು. ಇಷ್ಟು ತನಕ ನೀವು ತುಂಬಾ ದುಃಖದಲ್ಲಿ ಇದ್ದಿರ್ಬೋದು. ಸೊ ನೀವು ಸೋಲ್ ಪರ್ಪಸ್ ಕಡೆ ನೋಡ್ತಿದ್ದೀರಿ ಕೆಲವರು. ನಿಮ್ಗೊಂಥರ ಸೋಲ್ ಅವೇಕನಿಂಗ್ ಆಗ್ತಾ ಇದೆ ಇಲ್ಲಿ ಕೆಲವರದ್ದು. ಇನ್ನು ಕೆಲವರಿಗೆ ನಿಮ್ಮದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ನಿಮ್ಮದು ಸಪ್ರೇಷನ್ ಎಂಡ್ ಆಗ್ತಿದೆ ಇಲ್ಲಿ. ನೀವು ಸಪ್ರೇಷನಲ್ಲಿ ಇದ್ದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದಿರ್ಬೋದು, ಥರ್ಡ್ ಪಾರ್ಟಿ ಇದ್ದಿರ್ಬೋದು ನಿಮ್ಮ ವ್ಯಕ್ತಿ ನಡುವೆ. ಇವರು ನಿಮ್ಮ ಲವರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ಫ್ರೆಂಡ್ ಇರ್ಬೋದು, ಯಾರೇ ಇದ್ದಿರ್ಬೋದು. ನಿಮಗೂ ಅವರಿಗೂ ಇಲ್ಲೊಂದು ಸಪ್ರೇಷನ್ ಇತ್ತು, ಗ್ಯಾಪ್ ಇತ್ತು, ಅಥವಾ ತುಂಬ ತುಂಬ ನಿಮಗೆ ನೋವಾಗಿರ್ಬೋದು. ಅದೆಲ್ಲ ಫಾಸ್ಟಾಗಿ ಎಂಡ್ ಆಗ್ತಿದೆ ನಿಮ್ಮದು. ಇದೊಂಥರ ಈ ಸಪ್ರೇಷನ್ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ನಿಮಗೆ ಫಾರ್ಚೂನ್ ಕಡೆಯಿಂದ 2 ಕಾರ್ಡ್ ತೆಗಿತಿದ್ದೇನೆ. Fool, have the courage to embrace change, take risk, be adventurous, slow down, change your attitude and clear mind. ಇಲ್ಲಿ ಹೇಳ್ತಿದ್ದಾರೆ, ನೀವು ಯಾವುದೋ ತುಂಬ ಅಂದರೆ ತುಂಬ ಓವರ್ ಥಿಂಕಿಂಗಲ್ಲಿ ಇದ್ದಿರ್ಬೋದು, ಸ್ಲೋ ಡೌನ್ ಆಗಿ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೈಂಡ್ ಕ್ಲಿಯರ್ ಮಾಡಿ, ನೆಗೆಟಿವ್ ಥಿಂಕಿಂಗಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಹ್ಯಾವ್ ಕಾನ್ಫಿಡೆನ್ಸ್ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಗ್ರೇಟ್ ಜಾಯ್, ರಿನ್ಯೂವಲ್ ಆ್ಯಂಡ್ ಕನೆಕ್ಷನ್ ಟು ಸ್ಪಿರಿಟ್. ಈಗ ನೀವು ತುಂಬ ಕಾನ್ಫಿಡೆನ್ಸಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಸೊ ಅದನ್ನು ಎಂಬ್ರೇಸ್ ಮಾಡಿ, ಎನ್ಕರೇಜ್ ಮಾಡಿ, ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಟ್ ಜೊತೆ ಕನೆಕ್ಷನ್ ಆಗಿ, ದೇವರ ಜೊತೆ ನೀವು ಕನೆಕ್ಷನ್ ಆಗಿ ಅಂತೇಳಿ. ಸೊ ಚಾರ್ಜ್ ಎ ಹೆಡ್ ವಿತ್ ಕಾನ್ಫಿಡೆನ್ಸ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಫೋಕಸ್ಡ್. ತುಂಬ ಕಾನ್ಫಿಡೆನ್ಸಿಂದ ನೀವು ಮುಂದುವರಿಬೇಕಾಗ್ತದೆ. ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಿರ್ಬೋದು. ಫೋಕಸ್ ಆಗಿ ಒಂದು ಡಿಟರ್ಮಿನೇಷನಿಂದ, ಅಂದರೆ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಬಿಗಿನಿಂಗ್ ಮಾಡಿ ಅಂತ ನಿಮ್ಗೆ ಯೂನಿವರ್ಸ್. ಒಂದು ಕಾರ್ಡ್ ತೆಗೆತಿದ್ದೇನೆ. ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್, ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಚಂದ್ರಗ್ರಹಣ ಮೆಸೇಜ್ ಏನಿದೆ ಅಂಥೇಳಿ ನೋಡುವ. ಯೂನಿವರ್ಸ್ ಏನು ಕೊಡ್ತಿದ್ದಾರೆ ಅಂಥೇಳಿ. ಪೈಲ್ ನಂಬರ್ 2 ಚಂದ್ರಗ್ರಹಣ ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಗೊಳ್ಳಿ. ಚಂದ್ರಗ್ರಹಣ ಮೆಸೇಜ್. ಟ್ರ್ಯಾಪ್ಡ್ ಇನ್ ಫಿಯರ್, ಟೆಂಪ್ಟೇಷನ್, accelerated motion, bottom of the deck, spiritual union. ಇಲ್ಲಿ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಸ್ಪಿರಿಚುವಾಲಿಟಿ ಬಗ್ಗೆ ತುಂಬಾ ಇದೆ ಇಲ್ಲಿ. ನೀವೀಗ ಅಂದರೆ ನಿಮ್ಮನ್ನು ನೀವು ಬಂಧನದಲ್ಲಿ ಇಟ್ಟಿದ್ದೇನೆ ಅಂತ ಅಂದ್ಕೊಂಡಿರ್ಬೋದು. ಅಂದರೆ ನಿಮ್ಗಾದ ನೋವಿನಿಂದಾಗಿ ನಿಮಗಾದ ದುಃಖಗಳಿರ್ಬೋದು ಇದು. ಅಂದರೆ ನಿಮ್ಮ ನೀವೇ ಬಂಧನದಲ್ಲಿ ಇಟ್ಕೊಂಡಿದ್ದೀರಿ. ನಾ ಏನೋ ಸಿಕ್ಕಾಕೊಂಡೆ, ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಥವಾ ನನಗೆ ದಾರಿ ತೋರಿಸೋರು ಯಾರೂ ಇಲ್ಲ ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು. ಇದು ಹೇಗಂತ ಹೇಳಿದರೆ, ನೀವು ಈ ಭೂಮಿ ಮೇಲೆ ಇರುವ ಜನಗಳನ್ನು ನೋಡಿರ್ಬೋದು. ಅಂದರೆ ಅವರು ಸಂಸಾರದ ಜೊತೆ ಇದ್ದಾರೆ, ಅವ್ರ ಹತ್ರ ಫೈನಾನ್ಸ್ ಇದೆ, ಅವ್ರ ಹತ್ರ ಹಣ ಇದೆ. ಅಂದರೆ ಭೂಮಿಯಲ್ಲಿ ಇರೋ ಏನಿರ್ತದ, ಈ ಭೂಮಿ ಮೇಲಿನ ವ್ಯಾಮೋಹ ನಿಮ್ಮನ್ನು ಸ್ಪಿರಿಚುವಾಲಿಟಿ ಕಡೆ ಹೋಗೋದಾಗೆ ತಡೀತಾ ಇದೆ ಇಲ್ಲಿ. ಸೊ ಅಂದರೆ ನಿಮ್ಮನ್ನು ನೀವು ಹೆದರಿಕೆಯಲ್ಲಿ ಇಟ್ಕೊಂಡಿದ್ದೀರಿ. ಸೊ ಅದನ್ನೆಲ್ಲ ಹೊರಗೆ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಟೆಂಪ್ಟೇಷನ್, ತುಂಬ ಭೂಮಿ ಮೇಲೆ ಇರೋದ್ರ ಬಗ್ಗೆ ನಿಮಗೆ ಆಸಕ್ತಿ, ತುಂಬಾ ಆಸಕ್ತಿ ಇದೆ. ಅಂದರೆ ಯಾವುದೇ ಇರ್ಬೋದು, ರಿಲೇಷನ್ಶಿಪ್, ಫೈನಾನ್ಸ್, ಯಾವುದು ಬೇಕಾದ್ರೂ ಇರ್ಬೋದು ಇಲ್ಲಿ, ಮನಿ ಅಥವಾ ಇದು. ಸೊ ಅದರಿಂದ ನೀವು ಹೊರಗೆ ಬರಬೇಕು, ತುಂಬ ಇಂಪಾರ್ಟೆಂಟ್. ಇಲ್ಲಿ 8 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಒಂದು ನಿಮ್ಮ ಜೀವನದಲ್ಲೊಂದು
ನ್ಯೂ ಬಿಗಿನಿಂಗ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ಯೂನಿಯನ್ ಆಗಬೇಕು, ಸ್ಪಿರಿಚುವಲ್ ಯೂನಿಯನ್ ಬಂದಿದೆ. ಅಂದರೆ ನೀವು ಒಬ್ಬರೇ ಇದ್ಕೊಂಡು ಇಲ್ಲಿ ಕೆಲವೊಮ್ಮೆ ನಾವು ಇನ್ನರ್ ವರ್ಕ್ ಮಾಡಬೇಕಾಗ್ತದೆ. ಇನ್ನರ್ ವರ್ಕ್ ಅಂತ ಹೇಳಿದರೆ ಮೆಡಿಟೇಷನ್ ಇರ್ಬೋದು, ಅಥವಾ ನೀವೇನಾದ್ರು ಕಲಿಯೋದಿರ್ಬೋದು, ಅದನ್ನು ನೀವು ಜನಗಳಿಗೆ ಕೊಡೋದಿರ್ಬೋದು. ಸೊ ತುಂಬಾ ಸಾಲಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಇದಕ್ಕೋಸ್ಕರ ತ್ಯಾಗ ಮಾಡಬೇಕಾಗ್ತದೆ. ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದರೆ ತ್ಯಾಗ ತುಂಬಾ ಇಂಪಾರ್ಟೆಂಟ್. ನಾವೇನೋ ಕಳ್ಕೊಂಡ್ವಿ ಅಂತೇಳಿ ಅಳ್ತ ಕೂರೋ ಬದಲು ನಾವು ಏನು ಕಳ್ಕೊಂಡಿದ್ದೇವೆ, ಯಾಕೆ ಕಳ್ಕೊಂಡ್ವಿ ಅಂತ ಯೋಚನೆ ಮಾಡಿ ಮುಂದೆ ನೀವು ಹೆಜ್ಜೆ ಇಡೋದು ಉತ್ತಮ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೀವು ಸ್ಪಿರಿಟ್ ಜೊತೆ ಅಂದರೆ ದೇವರ ಜೊತೆ ಯೂನಿಯನ್ ಆಗಬೇಕು ನೀವು ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಆತ್ಮ ಬಂದಿರೋದು ಭೂಮಿ ಮೇಲೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೆ ಹೊರತು ದುಃಖದಿಂದ ಇರಲಿಕ್ಕೆ ಅಲ್ಲ. ಸೊ ನೀವು ಅದನ್ನು ನೋಡಿ, ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ, ನೀವು ಯಾವುದಕ್ಕೋಸ್ಕರ ಬಂದಿದ್ದೀರಿ ಅಂತೇಳಿ. ನೀವೀಗ ನಿಮ್ಮ ಕಣ್ಣ ಮುಂದೆ ಏನು ನೋಡ್ತಿದ್ದೀರಿ ಅದು ಯಾವುದೂ ಶಾಶ್ವತ ಅಲ್ಲ. ಸೊ ನಮ್ಮ ಆತ್ಮ ಅಂದರೆ ಅದರ ಕಡೆ ನೀವು ನೋಡಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಯೂನಿವರ್ಸ್. ನಿಮ್ಮ ಜೀವನದಲ್ಲಿ ಒಂದು ಶಿಫ್ಟ್ ಚೇಂಜಸ್ ಬರ್ತದೆ, ಒಂದು ಸ್ಪೀಡ್ ಚೇಂಜಸ್ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಸ್ಪಿರಿಟ್ ಅಂತ ದೇವರ ಜೊತೆ ಯೂನಿಯನ್ ಆಗೋರಿದ್ದೀರಿ. ಅಂದರೆ ನೀವು 4Dಗಿಂದ 5Dಗೆ ಹೋಗೋರಿದ್ದೀರಿ. ಈಗ ನೀವು 3Dಯಲ್ಲಿ ಇರಲಿಕ್ಕಾಗದೆ 4Dಯಲ್ಲಿ ಇರಲಿಕ್ಕಾಗದೆ ಒದ್ದಾಡ್ತಿರ್ಬೋದು. 5D ಅಂತ ಹೇಳಿದರೆ ನಿಮ್ಗೆ ಪರಮಾತ್ಮನ ಜೊತೆ ಅಂದರೆ ನಿಮಗೊಂದು ದೇವರ ಅನುಗ್ರಹ ಆಶೀರ್ವಾದ ಸಿಗ್ಬೋದು. ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ನಿಮಗೆ ನೋಡಲಿಕ್ಕೆ ಮನಸ್ಸು ಬರ್ಬೋದು. ಅದೊಂಥರ ತುಂಬ ಇಷ್ಟ ತನಕ ನಿಮ್ಮದು ಸ್ಲೋ ಇದ್ದದ್ದು ಸಡನ್ ಸ್ವಿಫ್ಟ್ ಚೇಂಜಸ್ ಬರ್ತದೆ, ಫಾಸ್ಟ್ ಚೇಂಜಸ್. ನ್ಯೂ ಬಿಗಿನಿಂಗ್. ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಇದೆ. ಇಷ್ಟು ತನಕ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಇಲ್ಲಿ ತುಂಬಾ ಅಂದರೆ ನಿಮ್ಮಲ್ಲಿ ಫೈಯರಿ ಪ್ಯಾಷನ್ ಇದೆ, ಆದರೆ ನೀವು ತುಂಬ ಸ್ಟಕ್ ಎನರ್ಜಿಯಿಂದ ಈಗ ಮುಂದೆ ಫಾರ್ವರ್ಡ್ ಆಗದೆ ಇದ್ದಿರ್ಬೋದು. ನೀವೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಧೈರ್ಯದಲ್ಲಿ, ಏನಾದರೂ ಮುಂದೆ ಸಾಕ್ತೇನೆ ಅಂತೇಳಿ ನೀವು ಸಾಗುವವರಿದ್ದೀರಿ ಇಲ್ಲಿ ಮುಂದೆ. ಈಗ ನೀವು ಜೀವನದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿರ್ಬೋದು. ಅಂದರೆ ತುಂಬಾ ನಿಮಗೆ ಅಂದರೆ ಎಲ್ಲನೂ ನೀವು ಕಳ್ಕೊಂಡಿರ್ಬೋದು. ತುಂಬಾ ನೀವು ಅಂದರೆ ತುಂಬ ಸೆಕ್ಯೂರ್ಡ್ ಇದ್ದೀರ. ಅಂದರೆ ಸ್ವಲ್ಪ ಆದರೂ ಉಳಿದ್ರೆ ಸಾಕು, ಇಷ್ಟಾದರೂ ಉಳಿದ್ರೆ ಸಾಕು, ಬದುಕಿದ್ರೆ ಸಾಕು ಅನ್ನೋದು ಇದ್ದಿರ್ಬೋದು. ಲೈಫಲ್ಲಿ ತುಂಬಾ ಸ್ಟ್ರಗಲ್ ಇದೆ ನಿಮಗೆ, ತುಂಬಾ ಹೋರಾಡ್ತಿದ್ದೀರಿ. ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎಲ್ಲನೂ ಎಲ್ಲಿ ಕಳ್ಕೊತೇನೆ ಅನ್ನೋದು ಭಯ ಇರ್ಬೋದು ನಿಮಗೆ. ಸೊ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಿರ್ಬೋದು. ನಿಮ್ಮ ಜೀವನದಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಸಡನ್ ಶೇಕ್ ಆಗ್ತದೆ ನಿಮ್ಮ ಲೈಫು. ಇದು ಶೇಕ್ ಹೇಗಂತ ಹೇಳಿದರೆ ನೀವು ನಿಂತ ನೆಲ ಅಲುಗಾಡ್ತದೆ. ಅಂದರೆ ಸ್ವಿಫ್ಟ್ ಚೇಂಜ್ ಅಂತ ಹೇಳಿದರೆ ನೀವೇನು ಚೇಂಜಸ್ ಅಂದ್ಕೊಂಡಿದ್ದೀರ ಆ ರೀತಿ ಇರೋದಿಲ್ಲ ಈ ಚೇಂಜಸ್. ಅಂದರೆ ಇದು ಕೆಲವೊಮ್ಮೆ ನಿಮ್ಗೆ ಇಷ್ಟ ಆಗದೆ ಇದ್ದಿರ್ಬೋದು, ಆದರೆ ಈ ಚೇಂಜ್ ಅನಿವಾರ್ಯ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಈ ಚೇಂಜ್ ಅನಿವಾರ್ಯ. ಅಂದರೆ ನೀವು ಭೂಮಿ ಮೇಲೆ ಒಂದು ಯಾವುದೋ ಒಂದು ಮಿಷನ್ಗೋಸ್ಕರ ಬಂದಿರ್ಬೋದು, ಒಂದು ಸೋಲ್ ಮಿಷನ್ ಇರ್ತದೆ. ಅದನ್ನು ಮರೆತು ನೀವು ಭೂಮಿ ಮೇಲೆ ಇರೋ ಜನಗಳ ಕಡೆ ನೋಡ್ತಿರ್ಬೋದು, ದುಃಖದಲ್ಲಿ ಇದ್ದಿರ್ಬೋದು. ಸೊ ನಿಮ್ಮನ್ನು ಇಲ್ಲಿಂದ ತೆಗಿಬೇಕಿದ್ರೆ ನಿಮಗೊಂದು ಮೇಜರ್ ಶಾಕ್ ಬರ್ತದೆ, ಸೋಲ್ ಶಾಕ್ ಕೊಡ್ತಾರೆ ಯೂನಿವರ್ಸ್, ಅಥವಾ ಕೊಟ್ಟಿರ್ಬೋದು, ಮುಂದೆ ಬರ್ಬೋದು ನಿಮಗೆ ಸೋಲ್ ಶಾಕ್. ಅಂದರೆ ತುಂಬ ಇಂಪಾರ್ಟೆಂಟ್, ನಮಗೆ ತುಂಬ ಮುಖ್ಯವಾದ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ಬೋದು, ಅಥವಾ ತುಂಬ ದೊಡ್ಡ ಫೈನಾನ್ಸ್ ಲಾಸ್ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಈ ಮೂರು ಎಟ್ ಎ ಟೈಮ್ ಆಗ್ಬೋದು. ಅಂದರೆ ಇಲ್ಲಿ ಸ್ವಲ್ಪ ಬಿರುಗಾಳಿ ಬಂದಾಗೆ ಬರ್ಬೋದು ನಿಮಗೆ. ಸೊ ಅಂದರೆ ಇದೊಂಥರ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ನಿಮ್ಮಲ್ಲಿ ಸ್ಟ್ರೆಂತ್ ಬರ್ತದೆ ಅಂತ, ಅದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರೆಂತ್ ಬರ್ತದೆ ಅಂತ ಹೇಳಿ. ಸೊ ಇದೆಲ್ಲ ಚೇಂಜಸ್ ನಿಮ್ಮನ್ನು ಒಂದು ಸ್ಟ್ರೆಂತ್ ಮಾಡಲಿಕ್ಕೋಸ್ಕರ, ನಿಮ್ಮನ್ನು ಸ್ಪಿರಿಚುವಾಲಿಟಿಗೋಸ್ಕರ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ ನಿಮ್ಮ ಜೀವನದಲ್ಲಿ, ಎಲ್ಲನೂ ಒಂದು ಶೇಕ್ ಆಗ್ತದೆ. ನೀವಿಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇಲ್ಲಿ ನೀವು ಕೆಲವರು ಧರ್ಮಗುರುಗಳಿದ್ದೀರಿ, ಪ್ರೀಸ್ಟ್ ಇದ್ದೀರಿ. ಅಂದರೆ ಕೆಲವರು ಸ್ಪಿರಿಚುವಲ್ ಟೀಚರ್ ಇದ್ದಾರೆ, ಪ್ರೀಸ್ಟ್ ಇದ್ದಾರೆ, ಇನ್ನು ಕೆಲವರು ಹೀಲರ್ ಇದ್ದಾರೆ. ನೀವು ಈ ಜನ್ಮಕ್ಕೆ ಬಂದಾಗ, ಇದು ನಿಮ್ಮ ಕೊನೆ ಜನ್ಮ ಇದ್ದಿರ್ಬೋದು. ಈ ಜನ್ಮಕ್ಕೆ ಬಂದಾಗ ನೀವು ಯಾತಕ್ಕೆ ಬಂತೀರಿ ಅಂತೇಳಿ ಮರೆತು ಹೋಗಿರ್ಬೋದು. ಸೊ ಯೂನಿವರ್ಸ್ ನಿಮ್ದು ಇಲ್ಲಿ ಸೋಲ್ ಅವೇಕನಿಂಗ್ ಮಾಡ್ತಿದ್ದಾರೆ. ಒಂದು ಸೋಲ್ ಶಾಕ್ ಅಂತೂ ಇದ್ದೇ ಇದೆ, ನಿಮ್ಗೆ ಆಗಿರ್ಬೋದು, ಮುಂದೆ ಆಗ್ಬೋದು. ಇದಕ್ಕೇನು ಅಂದರೆ ನೀವು ಧೈರ್ಯವಾಗಿರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಇಲ್ಲಿ. ಸೊ ನೀವು ಸ್ಪಿರಿಚುವಾಲಿಟಿ ಕಡೆ ನೋಡೋದು ಉತ್ತಮ. ಇಲ್ಲಿ ಕೆಲವರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ, ನೀವು ಹೀಲಿಂಗ್ ಅಥವಾ ಸ್ಪಿರಿಚುವಾಲಿಟಿ ಅಥವಾ ನಿಮ್ಮಲ್ಲಿ ಏನಿದೆಯಾ ಅದು ಇನ್ನೊಬ್ಬರಿಗೆ ಕೊಡೋದಿದೆಯಾ ಅದನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸ್ಟಾರ್ಟ್ ಮಾಡೋದು ಉತ್ತಮ. ನೀವು ಕೆರಿಯರ್ ಇರ್ಬೋದು, ನಿಮ್ಮದು ಕ್ರಿಯೇಟಿವಿಟಿ ಇದ್ದಿರ್ಬೋದು.
ನಿಮ್ಮದು ಲೈಫ್ ಒಂಥರ ಸ್ವಿಫ್ಟ್ ಚೇಂಜ್, ಸಡನ್ ಚೇಂಜ್ ಬರ್ತದೆ, ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಸೊ ನೀವೀಗ ಸೈಲೆಂಟ್ ಆಗಿರ್ಬೋದು, ಒಬ್ಬರೇ ಇದ್ದಿರ್ಬೋದು, ತುಂಬ ದುಃಖದಲ್ಲಿ ಇದ್ದಿರ್ಬೋದು, ಅಥವಾ ಇದು ಇದು ನಿಮಗೆ ಯೂನಿವರ್ಸ್ ಒಂದು ಇಲ್ಲೊಂದು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಹಿಂದೆ ನೀವು ಏನು ತಪ್ಪು ಮಾಡಿದ್ದೀರಾ, ಈಗ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ನಿಮ್ದು ಇಲ್ಲಿ ಡೆಸ್ಟಿನಿ ಚೇಂಜ್, ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಸೊ ಹಿಂದೆ ಆದ ತಪ್ಪುಗಳನ್ನೇ ಮತ್ತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ತುಂಬಾ ಅಲರ್ಟ್ ಮೆಸೇಜ್ ಇದೆ ನಿಮಗೆ. ಫೈಲ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೋಡಿ, ಹೆದರಬೇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಕೆಲವರ ಜೀವನದಲ್ಲಿ ಒಂದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗೋದಿದೆ ಫಾಸ್ಟ್. ನೀವು ಜಾಬಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು, ಕೆಲವರಿಗೆ ಜಾಬ್ ಸಿಗ್ಬೋದು ಇಲ್ಲಿ. ನಿಮ್ಮ ಲೈಫ್ ಒಂಥರ ಸಂತರ ಶೈನ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ದೊಂದು ಸೋಲ್ ಅವೇಕನಿಂಗ್ 100% ಇದ್ದೇ ಇದೆ. ಸೊ ತುಂಬಾ ಒಂಥರ ಸ್ಪಿರಿಚುವಲ್ ಫೈಲ್ ಇದು, ಫೈಲ್ ನಂಬರ್ 2. ಸ್ಪಿರಿಚುವಾಲಿಟಿ ಪರ್ಸನ್ ನೀವು. ಸ್ಪಿರಿಚುವಲ್ ಯೂನಿಯನ್ ಬಂದಿದೆ ಇಲ್ಲಿ, ನೀವು ನೋಡ್ತಿರ್ಬೋದು. ಸ್ಪಿರಿಚುವಲ್ ಯೂನಿಯನ್. ನಿಮ್ಮ ಹತ್ರ ಏನು ಕ್ರಿಯೇಟಿವಿಟಿ ಇದೆ, ಇನ್ನರ್ ವರ್ಕ್ ಮಾಡಬೇಕು ಅಂತ ಹೇಳಿ. ಇನ್ನರ್ ವರ್ಕ್ ಅಂದರೆ ನಮ್ಮ ಹತ್ರ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನು ನಾವು ಚೆನ್ನಾಗಿ ಕಲಿತು ಇನ್ನೊಬ್ಬರಿಗೆ ಕೊಡೋದೇ, ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸೋದೇ ಇನ್ನರ್ ವರ್ಕ್. ಇದು ನಿಮ್ಮದು ಮೋಕ್ಷದ ಜರ್ನಿ ಸಹ ಇರ್ಬೋದು ಕೆಲವರಿಗೆ. ನಿಮಗೆ ಮೋಕ್ಷ 8 ಬಂದಿದೆ. 8ನೇ ಮನೆ, ಮೋಕ್ಷದ ಮನೆ. ಪೇಷನ್ಸ್. ಬಿವೇರ್, ಬಿ ಕೇರ್ಫುಲ್ ಹೂ ಯು ಟ್ರಸ್ಟ್ ಎಟ್ ದಿಸ್ ಟೈಮ್. ನಿಮ್ಮ ಸುತ್ತಮುತ್ತ ಬಣ್ಣ ಬದಲಾಯಿಸುವ ಜನಗಳಿದ್ದಾರೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಫೈಲ್ ನಂಬರ್ 2ಗೆ ತುಂಬಾ ಅಲರ್ಟ್ ಮೆಸೇಜ್ ಎಲ್ಲ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ. ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಯೂನಿವರ್ಸ್ ನಿಮ್ಮನ್ನೊಂದು. ಅಂದರೆ ಈ ಟ್ಯಾರೋಟ್ ಕಾರ್ಡ್ ಮೂಲಕ ಒಂದು ನಿಮಗೆ ಏನೋ ಒಂದು ಅಲ್ರಾಮ್ ಕೊಡ್ತಿದ್ದಾರೆ ಯೂನಿವರ್ಸ್, ಹುಷಾರಾಗಿರಿ ಅಂತ ಹೇಳಿ. ಅಂದರೆ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಿಮ್ಮ ಬೆನ್ನ ಹಿಂದೆ ಮೋಸ ಮಾಡುವ ಜನಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಊಸರವಳ್ಳಿ ಇಲ್ಲಿ ಬಂದಿದೆ, ಊಸರವಳ್ಳಿ ಥರ ಇರೋರು ತುಂಬ ಜನ ಇದ್ದಾರೆ. ಅಂದರೆ ಎಲ್ಲರ ಮೇಲೆ ಭರವಸೆ ಇಡಬೇಡಿ ಅಂತ ಹೇಳ್ತಿದ್ದಾರೆ. ಜಸ್ಟ್ ನಿಮ್ಮನ್ನು ನೀವು ಮತ್ತೆ ದೇವರ ಮೇಲೆ ಅಷ್ಟೇ ಭರವಸೆ ಇಡಿ ಅಂಥೇಳಿ. ಯಾರು ಯಾವಾಗ ಬೇಕಾದರೂ ಮೋಸ ಮಾಡ್ಬೋದು. ಪೇಷನ್ಸ್, ಸ್ಲೋ ಡೌನ್, ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಕ್ಲಿಯರ್ ಯುವರ್ ಮೈಂಡ್ ಅಂತ ಹೇಳಿದ್ದಾರೆ. ತುಂಬ ಸ್ಲೋ ಡೌನ್ ಆಗಿ, ಈಗ ನೀವು ತುಂಬ ಟೆನ್ಷನಲ್ಲಿ ಇರ್ಬೋದು, ಅಥವಾ ನನಗೆ ತುಂಬ ಫಾಸ್ಟ್ ಏನೋ ಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತೇಳಿ. ಇಲ್ಲಿ ನಿಮ್ಗೆ ತುಂಬ ನಿಮ್ಮದು ಈಗ ಫೋಕಸ್ 3D ಲೈಫ್ ಮೇಲೆ ಇದೆ, ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಪ್ರೋಗ್ರೆಸ್ ಈಸ್ ಪಾಸಿಟಿವ್ ಆ್ಯಂಡ್ ಪರ್ಸನಲ್ ಗೋಲ್ ವಿಲ್ ಬಿ ಅಚೀವ್ಡ್. ನಿಮ್ಮದು ಪ್ರೋಗ್ರೆಸ್ ಈಗ ಪಾಸಿಟಿವ್ ಆಗ್ತದೆ. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಗೋಲ್, ಏನೋ ಒಂದು ಗೋಲ್ ಇದ್ದಿರ್ಬೋದು, ಅದು ಅಚೀವ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮದು ಫೈನಾನ್ಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು, ಒಂದು ಪರ್ಸನಲ್ ಗೋಲ್ ಇದೆ, ಅದು ಅಚೀವ್ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಏಂಜಲ್ಸ್ ಬಂದಿದ್ದಾರೆ. ಯುವರ್ ಏಂಜಲ್ಸ್ ಆರ್ ಗೈಡಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಯು ಆನ್ ಯುವರ್ ಸ್ಪಿರಿಚುವಲ್ ಜರ್ನಿ. ಇಲ್ಲಿ ಏಂಜಲ್ಸ್ ಅಥವಾ ನೀವು ಯಾವುದು ದೇವರು ದೈವ ನಂಬಿದ್ದೀರಾ, ಗುರು ಅಂತ ನಂಬಿದ್ದೀರಾ, ಅವರು ಬಂದು ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಇಲ್ಲೂ ಸ್ಪಿರಿಚುವಲ್ ಯೂನಿಯನ್ ಇದೆ, ಎಲ್ಲ ಕಡೆಯಿಂದ ಸ್ಪಿರಿಚುವಲ್ ಯೂನಿಯನ್. ನೀವು ಸ್ಪಿರಿಚುವಲ್ ಜರ್ನಿಗೆ ಹೋಗೋರಿದ್ದೀರಿ. ಇಲ್ಲೂ 2 ನಂಬರ್, ಇಲ್ಲೂ 2 ನಂಬರ್. ಸೊ ನಿಮ್ಮದು 2 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಕೆಲವರಿಗೆ. 2 ನಂಬರ್ 28. ಸೊ ತುಂಬ ಅವೇರ್ ಆಗಿರಿ. ನಿಮಗೆ ಮೋಸ ಮಾಡೋ ಜನಗಳಿರ್ಬೋದು. ಭೂಮಿ ಕಡೆ ಜಾಸ್ತಿ ಫೋಕಸ್ ಮಾಡಬೇಡಿ, ಸ್ಪಿರಿಚುವಾಲಿಟಿ ಕಡೆ ನೋಡಿ, ಇನ್ನರ್ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸ್ ಮತ್ತು ಗೈಡೆನ್ಸ್ ಕೊಡ್ತಿದ್ದಾರೆ. ಫೈಲ್ ನಂಬರ್ 2 ತುಂಬ ಸ್ಪಿರಿಚುವಲ್ ಫೈಲ್. ತುಂಬ ಹೆದರಿಕೆಯಲ್ಲಿದ್ದೀರಿ ನೀವು, ಮುಂದೆ ಹೋಗಬೇಕಾ ಬೇಡವಾ, ನಿಮ್ಮನ್ನು ನೀವು ಕಟ್ಟಿ ಹಾಕ್ಕೊಂಡಿದ್ದೀರಷ್ಟೇ. ಈ ಚೇಂಜ್ ನಿಮಗೆ ಅನಿವಾರ್ಯ. ಡೋಂಟ್ ಜಸ್ಟ್ ವಿಶ್ ಫಾರ್ ಇಟ್, ವರ್ಕ್ ಫಾರ್ ಇಟ್ ಅಂತ ಹೇಳ್ತಿದ್ದಾರೆ. ಬರೀ ವಿಷನ್ನಷ್ಟೇ ಕೇಳಬೇಡಿ, ನೀವು ಅದಕ್ಕೋಸ್ಕರ ವರ್ಕ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಬರೀ ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ಲ, ಇಲ್ಲಿ ಆ್ಯಕ್ಷನು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್.
ಶೈನ್ ಲೈಕ್ ದ ಸ್ಟಾರ್ಸ್. ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಅರ್ತೆಂಜರ್ಸ್ ಇರ್ಬೋದು, ಲೈಟ್ ವರ್ಕರ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಶೈನ್ ಲೈಕ್ ದ ಸ್ಟಾರ್ಸ್, ಸ್ಟಾರ್ಸ್ ಥರ, ನಕ್ಷತ್ರ ಥರ ಹೊಳಿಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ. ಪೈಲ್ ನಂಬರ್ 2 ರೀಡಿಂಗ್ ಇದು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿಗೆ ಕ್ಯಾರೆಟ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಚಂದ್ರಗ್ರಹಣದ ಮೆಸೇಜ್ ನೋಡುವ ಯೂನಿವರ್ಸ್ ಕಡೆಯಿಂದ. ಇದು ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಗೊಳ್ಳಿ. ಚಂದ್ರಗ್ರಹಣದ ಮೆಸೇಜ್ ಪೈಲ್ ನಂಬರ್ 3. ರೆಸ್ಟ್ ಆ್ಯಂಡ್ ರೆಜ್ಯುವಿನೇಟ್. ಹಾರ್ಟ್ ಚಕ್ರ, $44. Conflict and defeat. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ, ನೀವೀಗ ನಿಮ್ಮ ಜೀವನದಲ್ಲಿ ಸೋತು ಹೋಗಿರ್ಬೋದು, ಅಥವಾ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ನೀವು ವಾಪಸ್ ಬಂದಿರ್ಬೋದು. ಸೊ ಇಲ್ಲಿ ನೀವು ಯಾವುದೇ ಜಗಳ ಅಥವಾ ನ್ಯಾಯನೀತಿಯಲ್ಲಿ ಬೀಳಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಆದಷ್ಟು ಅಂದರೆ ತುಂಬ ರೆಜ್ಯುನೇಷನ್ ಮಾಡಿಕೊಳ್ಳಿ, ಅಂದರೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ನೀವು ಮೆಡಿಟೇಷನ್ ಮಾಡಿ, ಅಥವಾ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ತೀರ್ಥ ಸ್ನಾನ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮಗಿಲ್ಲಿ ನಿಮ್ಮನ್ನು ನೀವು, ಇದು ಹಾರ್ಟ್ ಚಕ್ರ, ಅಂದರೆ ಹಾರ್ಟ್ ಚಕ್ರ ನಿಮ್ಮೊಂದು ಹೀಲ್ ಆಗಬೇಕು ಹೇಳ್ತಿದ್ದಾರೆ. ನೀವು ಮೆಡಿಟೇಷನ್ ಮಾಡಬೇಕು, ಹಾರ್ಟ್ ಚಕ್ರ ಹೀಲ್ ಆಗಬೇಕು. ನೀವು ಅಂದರೆ ಈಗ ನೀವು ಕತ್ತಲೆಯಿಂದ ಬೆಳಕಿನ ಕಡೆ ಬರ್ತಿದ್ದೀರಿ. ಅಂದರೆ ಈಗ ಏನು ಹೇಳ್ತಿದ್ದಾರೆ ಯೂನಿವರ್ಸ್, ನೀವು ಇಷ್ಟ ತನಕ ತುಂಬ ಅಂದರೆ ಇಷ್ಟ ತನಕ ತುಂಬ ಕತ್ತಲಲ್ಲಿ ಇರ್ಬೋದು, ಹೇಗೆ ಬರಬೇಕು, ಹೊರಗೆ ಬರಬೇಕು ಗೊತ್ತಿಲ್ಲದೆ ಒದ್ದಾಡ್ತಿದ್ದಿರ್ಬೋದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಕಾಣಿಸ್ತಿದೆ ಅಂತ ಹೇಳ್ತಾರೆ. ನೀವೊಂದು ಪವರಿಗೆ ಬರುವವರಿದ್ದೀರಿ ಅಂಥೇಳಿ. ಇದು ಮೇಜರ್ ಚೇಂಜಸ್ ನಿಮ್ಮ ಜೀವನದಲ್ಲಿ. ಆ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಿದ್ದೀರಿ. ಸೊ ನಿಮ್ಮ ಜೀವನದಲ್ಲಿ ಈಗ ಏನೇ ಆಗಿದ್ರೂ ಅದರ ಬಗ್ಗೆ ಜಡ್ಜ್ ಮಾಡದೆ, ಅದನ್ನು ಯಾವುದನ್ನು ಅಂದರೆ ಅದರ ಸರಿ ತಪ್ಪು ಯಾವುದು ಯೋಚನೆ ಮಾಡಿದೆ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಅಂದರೆ ಹೀಲ್ ಆಗಬೇಕು, ಹಾರ್ಟ್ ಚಕ್ರ ಹೀಲ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬ ನಿಮಗೆ ಮನಸ್ಸಿಗೆ ನೋವಾಗಿರ್ಬೋದು. ಇಲ್ಲಿ ತುಂಬ ಪೇನ್ಫುಲ್ ಎಂಡಿಂಗ್ ಆಗಿದೆ ನಿಮ್ಮ ಜೀವನದಲ್ಲಿ. ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ತುಂಬ ನಿಮಗೆ ಈ ಲೈಫ್ ಒಂಥರ ತುಂಬ ಬರ್ಡನ್, ನನಗೆ ಹೊರೆ ಜೀವನ ತುಂಬ ಸಾಕಾಗಿದೆ ಅಂತ ಅನಿಸ್ತಿರ್ಬೋದು ನಿಮಗೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ, ನೀವು ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ. ಒಂದು ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಇಲ್ಲ ಈ ನೆಗೆಟಿವ್ ಎನರ್ಜಿಯಿಂದಾಗಿ. ತುಂಬಾ ನಿಮಗೆ ಅಂದರೆ ತುಂಬ ಜೀವನದಲ್ಲಿ ಹೋರಾಟ ಇದ್ದಿರ್ಬೋದು. ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇಮೋಷ್ನಲ್ ಸ್ಟೆಬಿಲಿಟಿ ಇದ್ದಿರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದಿರ್ಬೋದು, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಕೆಲವರಿಗೆ ಜೀವನದಲ್ಲಿ ನಿಮಗೊಂದು ಸ್ಟ್ರೆಂತ್ ಬರೋದಿದೆ ಅಂತ ಹೇಳ್ತಿದ್ದಾರೆ. ಇದು ಹೇಗಂತ ಹೇಳಿದರೆ, ನೀವೊಂಥರ ಕಿಂಗ್ ರೋಲಿಗೆ ಬರುವವರಿದ್ದೀರಿ. ಅಂದರೆ ಇದು ನಿಮಗೆ ಮ್ಯಾರೇಜ್ ಆಗ್ಬೋದು, ನೀವು ಇಷ್ಟಪಟ್ಟ ವ್ಯಕ್ತಿ ಜೊತೆ ಕೆಲವರಿಗೆ ಮ್ಯಾರೇಜ್ ಆಗ್ತದೆ, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ರಿಲೇಷನ್ಶಿಪ್ ನಿಮ್ಮದು ಮುಂದೆ ಫಾರ್ವರ್ಡ್ ಆಗ್ಬೋದು. ಇಲ್ಲಿ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮಗೆ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಇಲ್ಲ. ಸೊ ಫಸ್ಟ್ ನೀವು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ತಗೊಳ್ಳಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡ್ಬೋದು, ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮೇಜರ್ ಚೇಂಜಸ್, 3 ಮೇಜರ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮಗೊಂದು ಕ್ಲಾರಿಟಿ ಬರ್ತದೆ, ಒಂದು ಕರ್ಮ ಕ್ಲಿಯರ್ ಆಗ್ತದೆ. ನಿಮ್ಮದು ಕರ್ಮ ಕ್ಲಿಯರ್ ಆಗಿ ನಿಮಗಿಲ್ಲಿ ಜಡ್ಜ್ಮೆಂಟ್ ಬರ್ತದೆ ಯೂನಿವರ್ಸ್ ಕಡೆಯಿಂದ. ಅಂದರೆ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್ ಇಲ್ಲಿ. ಸೊ ಅಂದರೆ ನಿಮ್ಮನ್ನೊಂಥರ ನೀವು ಮ್ಯಾಜಿಷಿಯನ್ ರೋಲಿಗೆ ಬರ್ತೀರಿ, ನಿಮ್ಮ ಹತ್ರ ಎಲ್ಲ ಪವರ್ ಬರ್ತದೆ. ಸೊ ಇಲ್ಲಿ ನೀವು ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್.
ಇನ್ನು ಕೆಲವರಿಗೆ ನಿಮ್ಮ ಕೋರ್ಟ್ ಕೇಸ್ ಇರ್ಬೋದು, ಕೋರ್ಟ್ ಕೇಸ್ ಜಡ್ಜ್ಮೆಂಟ್ ಆಗ್ತದೆ. ಈ ಜಡ್ಜ್ಮೆಂಟ್ ನಿಮ್ಮ ಫೇವರ್ ಆಗಿರ್ತದೆ, ಜಡ್ಜ್ಮೆಂಟ್ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಜಡ್ಜ್ಮೆಂಟ್ ಇನ್ನು ಕೆಲವರು ಇಲ್ಲಿ ಪಾರ್ಟ್ನರ್ಗೆ ಕಾಯ್ತಾ ಇದ್ದಾರೆ. ನೀವು ಅವರು ದೂರ ಇದ್ದಿರ್ಬೋದು, ಸಪ್ರೇಷನ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇದ್ದಿರ್ಬೋದು. ಇವರು ನಿಮ್ಮ ಪಾರ್ಟ್ನರ್, ಅವ್ರ ರಿಲೇಷನ್ಶಿಪ್ ಇರ್ಬೋದು, ಬಿಸ್ನೆಸ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು. ನಿಮಗೂ ಅಂದರೆ ಮೋಸ್ಟ್ಲಿ ಇಲ್ಲೇನೋ ಒಂದು ಕರ್ಮ ರೋಲ್ ಪ್ಲೇ ಆಗಿದೆ ನಿಮಗೂ ಅವರಿಗೂ. ಅಂದರೆ ಏನು ಹೇಳ್ತಾರೆ, ಒಂದು ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗಿದೆ ಇಲ್ಲಿ. ಡೆಸ್ಟಿನಿ, ಡಿವೈನ್ ಟೈಮಿಂಗ್ ಅಥವಾ ಕರ್ಮ ರೋಲ್ ಪ್ಲೇ ಆಗಿದೆ ಇಲ್ಲಿ ನಿಮ್ಮ ಲೈಫಲ್ಲಿ, ನಿಮಗೂ ಅವರಿಗೂ. ಮುಂದೆ ಏನಾಗ್ತದೆ ಅಂತ ಹೇಳಿ ನೋಡುವ. ಸೊ ಈಗ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಒಬ್ಬರೇ ಇದ್ದಿರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ತುಂಬ ಆಂಗ್ಸೈಟಿ ಡಿಪ್ರೆಷನಲ್ಲಿ ಇದ್ದಿರ್ಬೋದು. ಇಲ್ಲಿ ನಿಮ್ಮದು ಪೇನ್ಫುಲ್ ಸಿಚುವೇಶನ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ತುಂಬ ಪೇನ್ಫುಲ್ ಸಿಚುವೇಶನ್, ಥರ್ಡ್ ಪಾರ್ಟಿ ಇದೆ, ಅಥವಾ ತುಂಬ ಹೀಲ್ ಆಗ್ತೀರಿ ನೀವು ಇದರ ನಂತರ. ತುಂಬಾ ಹೀಲಾಗಿ ನೀವೊಂದು ಪವರಿಗೆ ಬರೋರಿದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ, ನಿಮ್ಮ ಫೈನಾನ್ಸ್ ಎಕ್ಸ್ಪಾನ್ಷನ್ ಆಗ್ತದೆ. ಇಲ್ಲಿ ಥರ್ಡ್ ಪಾರ್ಟಿ ಎಂಡ್ ಆಗ್ತದೆ, ಕೆಲವರದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ಇನ್ನು ಕೆಲವರದ್ದು ಇಲ್ಲಿ ನೆಗೆಟಿವ್ ಎನರ್ಜಿ ಎಂಡ್ ಆಗ್ತದೆ. ಒಂದು ಕರ್ಮ ಕ್ಲಿಯರ್ ಇರ್ಬೋದು, ಅಥವಾ ಒಂದು ನೆಗೆಟಿವ್ ಎನರ್ಜಿ ಏನಿದೆಯಾ, ನೀವೀಗ ಒಬ್ಬರೇ ತುಂಬಾ ಹೋರಾಡ್ತಿರ್ಬೋದು, ಸ್ಟ್ರಗಲ್ ಮಾಡ್ತಿರ್ಬೋದು. ಇದೊಂದು ನಿಮ್ಮದು ಲೈಫಲ್ಲಿ ಒಂದು ಕರ್ಮ ಕ್ಲಿಯರ್. ಇಷ್ಟು ತನಕ ನೀವೇನೋ ಸ್ಟ್ರಗಲ್ ಮಾಡಿದ್ದೀರಾ, ಅದೆಲ್ಲ ಒಂದು ಕರ್ಮ ಕ್ಲಿಯರ್ ಅಂತ ಹೇಳ್ತಾರೆ. ಅಂದರೆ ನೀವು ಅದರಿಂದ ಹೊರಗೆ ಬರಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಬಂಧನದಲ್ಲಿ ಇಟ್ಕೊಂಡಿದ್ದೀರಿ, ನನಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನೆಗೆಟಿವ್ ಎನರ್ಜಿಯಲ್ಲಿದ್ದೀರಿ. ಸೊ ಅದರಿಂದ ಹೊರಗೆ ಬಂದು ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಕೆಲವರಿಗೆ ಮೆಟೀರಿಯಲ್ ಹ್ಯಾಪಿನೆಸ್ ಇದೆ. ನಿಮ್ಮ ಜೀವನದಲ್ಲೊಂದು ಕ್ಲಾರಿಟಿ ಬಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಒಂದು ಫೈಯರಿ ಪ್ಯಾಷನ್ ಬರೋದ್ರಲ್ಲಿ, ಜಾಬ್, ರಿಲೇಷನ್ಶಿಪ್ಪು, ಫೈನಾನ್ಸಲ್ಲಿ. ಫಾರ್ಚೂನ್ ಕಡೆಯಿಂದ 2 ಕಾರ್ಡ್. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ವರ್ಲ್ಡ್, ಬಿ ಓಪನ್ ಟು ನ್ಯೂ ಪಾಸಿಬಿಲಿಟೀಸ್ ಇನ್ ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್. ನೀವು ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಪಾಸಿಬಿಲಿಟೀಸ್ ಬರ್ತಾ ಇದೆ. ನಿಮ್ಮ ಎಲ್ಲ ಜೀವನದ ಏರಿಯಾದಲ್ಲೂ ನೀವು ಮ್ಯಾಜಿಷಿಯನ್ ಆಗೋರಿದ್ದೀರಿ, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ಕ್ರ್ಯಾಕರ್, ಪಾಸಿಟಿವ್ ಎನರ್ಜಿ ಸರೌಂಡ್ಸ್ ಯು, ಲವ್, ಜಾಯ್ ಆ್ಯಂಡ್ ಗುಡ್ ಫಾರ್ಚೂನ್ ಅವೈಟ್. ನಿಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಇದೆ, ಲವ್, ಜಾಯ್ ಆ್ಯಂಡ್ ಗುಡ್ ಫಾರ್ಚೂನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ವಾವ್. ಸನ್, ಓಪನ್ ಯುವರ್ ಹಾರ್ಟ್ ಟು ದ ಎನಾರ್ಮಸ್ ಗ್ರೋತ್ ಅಹೆಡ್. ನಿಮಗಿಲ್ಲಿ ಎನಾರ್ಮಸ್ ಗ್ರೋತ್ ಇದೆ, ನಿಮ್ಮ ಹಾರ್ಟನ್ನು ಓಪನ್ ಮಾಡಿ ಹೀಲ್ ಆಗಿ ಅಂತ ಹೇಳ್ತಿದ್ದಾರೆ. ಈ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಫೈಲ್ ನಂಬರ್ 3. ಸೆಲೆಬ್ರೇಷನ್ಸ್, ಯು ಆರ್ ರೆಡಿ ಟು ಬ್ರಿಂಗ್ ನ್ಯೂ ಆ್ಯಂಡ್ ಎಕ್ಸೈಟಿಂಗ್ ಥಿಂಗ್ಸ್ ಇನ್ ಟು ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಏನೊಂದು ಸೆಲೆಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಎಕ್ಸೈಟಿಂಗ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ, ಅಂದರೆ ನೀವು ರೆಡಿ ಆಗಬೇಕು. ಒಂದು ಹೊಸ ಜೀವನದಲ್ಲಿ ಏನೋ ಒಂದು ಹೊಸದೇನೋ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ತೆಗೆದಿದ್ದೇನೆ. ಫೈಲ್ ನಂಬರ್ 3. 2 ಕಾರ್ಡ್ ಬರ್ತಾ ಇದೆ. ಟು ಫಾಲೋ ಯುವರ್ ಡ್ರೀಮ್ಸ್, ದೇ ನೋ ದ ವೇ. ನಿಮ್ಮ ಡ್ರೀಮ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಮುಂದೆ ಸಾಗ್ತದಂತ ಹೇಳಿ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ ನಿಮಗೆ ಯೂನಿವರ್ಸ್. ನಿಮ್ಮ ಜೀವನ, ಲೈಫ್ ಈಸ್ ಬ್ಯೂಟಿಫುಲ್, ನಿಮ್ಮ ಜೀವನ ತುಂಬ ಸುಂದರವಾಗಿದೆ ಅಂತ ಹೇಳ್ತಾರೆ. ಸನ್ ಕಾರ್ಡು ಬಂದಿದೆ. ಇಲ್ಲೂ ಆಪರ್ಚುನಿಟೀಸ್ ನಿಮಗೆ ವೆಯ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ.
ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.